ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಮತ್ತೆ ಜಾಮೂನ್ ರೆಸಿಪಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾರೆ, ಬನ್ನಿ ನೋಡೋಣ. ಹಾಯ್, ಹಲೋ ಗೈಸ್, ಹಲೋ. ಹಂಗೆ ಹೇಳ್ತೀನಮ್ಮ, ನಾನೇ ಹೇಳಿ. ಅತ್ತೆ ಹೇಳ್ಬೇಕು, ಜಾಮೂನ್ ಪ್ಯಾಕೆಟ್ ಹಾಕಬೇಕು, ಅದು ಹಾಕಬೇಕು ಅಂತ ನೀರು ಹಾಕಬೇಕು. ಇವಾಗ 2 ಪುಡಿ 2 ಪ್ಯಾಕೆಟ್ ಜಾಮೂನ್ ಓಪನ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್. ಮತ್ತೇನು ಗೊತ್ತಾ, ಸ್ವಲ್ಪ ಇದು ಹಾಲು ಪೌಡ್ರ್ ಇದೆಯಲ್ಲ, ಅದು ಸ್ವಲ್ಪ ಜಾಮೂನ್ಗೆ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅಮೂಲ್ಯ ಡೈರಿ ವಿತ್ ಮಿಲ್ಕ್ ಕಟ್ ಮಾಡಿದ್ರೆ ಅಮೂಲ್ಯಗಿಂತ ನಂದಿನಿ ತಗೊಳ್ಳಿ. ಅಂದರೆ ಇಲ್ಲಿ ಏನಂದರೆ ಇಲ್ಲಿ ಇವ್ರ ಮನೇಲಿರೋದು ಅಮೂಲ್ಯನೇ, ಅದರಿಂದ ಅದನ್ನೇ ಹಾಕ್ತಾ ಇದ್ದೀನಿ. 2 ಪ್ಯಾಕೆಟ್ ಜಾಮೂನ್. ಇದು ಹಾಕ್ಲೇಬೇಕಂತ ಏನಿಲ್ಲ ಹಾಲು ಪೌಡ್ರನ್ನ, ಬಟ್ ಏನಂದ್ರೆ ಹಾಕಿದ್ರೆ ಸ್ಮೂತ್ ಬರುತ್ತೆ ಅಂತ ನಾನು ಹಾಕ್ತೀನಿ ಅಷ್ಟೇ. ಮತ್ತು ಟೇಸ್ಟೂ ಸಿಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಆಪ್ಷನಲ್ ಇಲ್ಲ. ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ನೀವು ಜಾಮೂನ್ ಮಾಡಬೇಕಾದ್ರೆ ಏನು ಗೊತ್ತಾ, ಜಾಮೂನ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಇಟ್ಕೊಂಡಿರಿ. ಯಾಕಂದ್ರೆ ಅದನ್ನು ನೀವು ಹಾಕ್ಬೇಕಾದ್ರೆ ತೆಳು ಆಗಿಬಿಟ್ರೆ ಮತ್ತೆ ಅದನ್ನು ಕಲಿಸ್ಕೊಳ್ಳೋಕ್ಕೆ ಆಗುತ್ತೆ. ತೆಳು ಆಗಿಬಿಟ್ರೆ ಅದನ್ನು ಮತ್ತೆ ಹಾಕ್ಕೊಂಡ್ರೆ ಗಟ್ಟಿ ಮಾಡ್ಕೋಬೋದಲ್ವಾ ಅಂತ ನಾನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದು ಉಂಡೆ ಎಲ್ಲ ಇರುತ್ತಲ್ಲ, ಗಂಟಿರುತ್ತಲ್ಲ, ಗಂಟೆಲ್ಲ ಹೊಡಿಯೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಸ್ಪೂನಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿ. ಸ್ಪೂನಲ್ಲೆಲ್ಲ ಮಾಡಿದ್ರೆ ಹಂಗಂಗೆ ಹಿಟ್ಟಿಟ್ಟೆದು ಗಂಟು ಹಂಗಂಗೆ ಇರುತ್ತೆ. ಅದು ಕಲಿಸ್ಬೇಕಾದ್ರೆ ಅದು ಸರಿ ಬರಲ್ಲ. ನೋಡಿ ಕಲಿಸ್ತಾ ಇದ್ದಾರೆ ನೀಟಾಗಿ. ಈ ಥರ ಬರಬೇಕು. ನೋಡಿ ಇವರೇ ನಮ್ಮ ದೊಡ್ಡಮ್ಮ ಹೆಂಗೆ ಕುತ್ಕೊಂಡು ಮೆಹಂದಿ ಹಾಕ್ಕೊಂಡು ಫೋನ್ ನೋಡ್ತವ್ರೆ. ನೋಡಿ ಫ್ರೆಂಡ್, ಇವಾಗ ಸ್ವಲ್ಪ ತೆಳು ಆಗಿದೆಯಲ್ವಾ, ಹಾಗಾಗಿ ನಾವು ಸ್ವಲ್ಪ ಇಟ್ಟಿದ್ವಲ್ಲ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಬಿಟ್ರೆ ಗೈಸ್ 2 ಪ್ಯಾಕೆಟ್ ಫುಲ್ ಹಾಕಿ. 2 ಪ್ಯಾಕೆಟಲ್ಲಿ 1.5 ಪ್ಯಾಕೆಟ್ ಫಸ್ಟ್ ಹಾಕಿದ್ದೆ, ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ನೀರು ಜಾಸ್ತಿ ಐತಲ್ವಾ, ಹಂಗಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಅದನ್ನು ಕ್ಲೀನಾಗಿ ಬಿರುಕ್ಲಿ ಬಿಡದೇ ಇರೋ ರೀತಿಲಿ ನಾವು ಕಲಿಸ್ಕೊಂಡು ಇಟ್ಕೋಬೇಕು. ಅತಿಯಾಗಿ ನೀರು ಹಾಕ್ಕೋಬಾರ್ದು. ಬಟ್ ಕೆಲವರೆಲ್ಲ ಹಾಲು ಹಾಕ್ಕೊಂಡು ಕಲಿಸ್ಕೊತಾರೆ. ನನಗೆ ಹಾಲು ಹಾಕಿ ಕಲಿಸಲ್ಲ, ಅದಕ್ಕೆ ಅದ್ರ ಬಂದಿದ್ದು ಹಾಲು ಪೌಡ್ರ್ ಹಾಕ್ತೀನಿ ನಾನು. ಮಾಡಿದೆ ನೋಡಿ ಫ್ರೆಂಡ್, ಈ ಥರ ಇಷ್ಟೇ. ಹಿಂಗೆ ನೋಡಿ, ಕೈಗೆ ಸ್ವಲ್ಪ ಹಿಂಗೆ ಅಂಟಬಾರ್ದು. ಹಿಂಗೆ ನೋಡಿ, ಈ ಥರ ಅದಕ್ಕೆ ಬರಬೇಕು. ನೋಡಿ ಎಷ್ಟು ಇದಾಗಿದೆ, ಗಟ್ಟಿ ಇದೆ. ನೀರು ಎಷ್ಟು ಸಮಾನ ಸ್ವಲ್ಪ ಹಾಕ್ಕೊಂಡು ಇದು ಮಾಡಿದ್ರೆ ತಡಿ. ನೋಡಿ ಫ್ರೆಂಡ್ಸ್, ಇವಾಗ ಜಾಮೂನು ರೆಡಿಯಾಗಿದೆ. ನೋಡಿ, ಕೈ ಸ್ವಲ್ಪ ಕೂಡ ಹಂಚಿಲ್ಲ. ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಡ್ಬೇಕು. ಹೀಗೆ ಕಲಿಸಿಟ್ಟಾದ್ಮೇಲೆ ಸ್ವಲ್ಪ ಹೀಗೆ ದಬಾಕಿ ಹಿಂಗೆ ಇಟ್ಬಿಡ್ಬೇಕು. ಸ್ವಲ್ಪ ಅದು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ಅದನ್ನು ನಾವು ಇಲ್ಲಿ ಪಾಕ ಮಾಡ್ಕೊಳ್ಳೋಣ. 2 ಪ್ಯಾಕೆಟ್ ಜಾಮೂನ್ ಹಿಟ್ಟು ಮಾಡೋದು. ಇದರಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದೇ ಅಳತೆಯಲ್ಲಿ ಸಮಾನ ಅಳತೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಬನ್ನಿ, ಅದು ನೆನೆಯೋದ್ರೊಳಗಡೆ ನಾವು ಪಾಕ ರೆಡಿ ಮಾಡ್ಕೊಂಬಿಡೋಣ. ಫಸ್ಟಿಗೆ ಸ್ಟವ್ ಹಚ್ಚೋಣ.
ಇಟ್ಕೊಳ್ಳೋಣ. ಸ್ವಲ್ಪ ಅದು ಸಕ್ಕರೆ ಕರಗೋವರೆಗೂ ಇದನ್ನು ನಾವು ತಿಂತಾ ಇರಬೇಕು. ನೋಡಿ ಗೈಸ್, ಪಾನಕ ಬೇಯ್ತಾ ಇದೆ. ನೋಡಿ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ 2 ಪ್ಲೇಟ್ ತಿಂತಾವ್ರೆ ಊಟನ. ನೋಡಿ ಫ್ರೆಂಡ್ಸ್, ಇವಾಗ ಜಾಮೂನು ಉಂಡೆ ಕಟ್ಟಿ ಹಾಕಿ ಬೇಯಿಸ್ತಾ ಇದ್ದೀನಿ. ಫಸ್ಟು ಮಾಡಿ ಹಾಕಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಜಾಮೂನ್ ತಿನ್ನೋಣ. ಬನ್ನಿ ಬನ್ನಿ ಬನ್ನಿ.